ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ. ನಾನು ಅದ್ವಿಕಾ. ಈ ದಿನದ ಪ್ರಮುಖ 33 ನಿರ್ದೇಶಕರ ಒಂದು ಆಯ್ಕೆಯ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಆ ಚುನಾವಣಾ ಪ್ರಕ್ರಿಯೆಯಲ್ಲಿ 30 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರು. ಅದಾದ ನಂತರ ಪ್ರಾಥಮಿಕ ಶಾಲಾ 6ನೇ ಮತಕ್ಷೇತ್ರದಿಂದ 3 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದಾಗ ಚುನಾವಣೆ ನಡೆಯಿತು. ಸುಮಾರು 8 ಜನ ಅದಕ್ಕೆ ಸ್ಪರ್ಧಿಗಳಾಗಿದ್ದರು. ಚುನಾವಣೆ ಆದ ನಂತರ 3 ಜನ ಆಯ್ಕೆಯಾದರು. ಒಟ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಒಟ್ಟು ಪದಾಧಿಕಾರಿಗಳು ಇವತ್ತು ನಿರ್ದೇಶಕರು 33 ಜನ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಚುನಾವಣಾ ಒಂದು ನಿಯಮ ಏನಿದೆ ಅದರ ಪ್ರಕಾರ ತಾಲೂಕಿನ ಒಂದು ಘಟಕದಲ್ಲಿ ಅಧ್ಯಕ್ಷರು, ರಾಜ್ಯ ಪರಿಷತ್ ಸದಸ್ಯರು ಮತ್ತು ಖಜಾಂಚಿಗಳ ಆಯ್ಕೆಯ ಒಂದು ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ನಿನ್ನೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿತ್ತು. ನಮ್ಮ ತಾಲೂಕಿನ ಒಂದು ಹೆಗ್ಗಳಿಕೆ, ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ಬಹಳ ಸುಸೂತ್ರವಾಗಿ ಎಲ್ಲರ ಸಮ್ಮುಖದಲ್ಲಿ ಆತ್ಮೀಯವಾಗಿ ವಸುದೇವ ಕುಟುಂಬಕಂ ಅನ್ನುವ ರೀತಿ, ಕುಟುಂಬದ ರೀತಿ ಬಹಳ ವಿಶೇಷವಾಗಿ ಯಾವುದೇ ಗೊಂದಲಗಳಿಲ್ಲದೆ ಚುನಾವಣೆ ಸುಸೂತ್ರವಾಗಿ ನಡೆದಿದೆ. ನಿನ್ನೆ 3 ಜನ ಮಾತ್ರ ಆ ಒಂದು ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು, ಅದರ ಪರಿಶೀಲನೆ ಸಂಪೂರ್ಣವಾಗಿದೆ. ಅದು ಅಧಿಕೃತವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಒಂದು ಅಧ್ಯಕ್ಷರು, ಖಜಾಂಚಿಗಳು ಮತ್ತು ರಾಜ್ಯ ಪರಿಷತ್ ಸದಸ್ಯರ ಒಂದು ಘೋಷಣೆಯನ್ನು ಈಗ ಮಾಡ್ತಾ ಇದ್ದೇವೆ. ಈ ಒಂದು 2024 ಮತ್ತು 29ನೇ ಅವಧಿಗೆ ಸತತವಾಗಿ ಮತ್ತೊಮ್ಮೆ ಎಲ್ಲರ ಒಮ್ಮತದ ಅಭಿಪ್ರಾಯದೊಂದಿಗೆ, ಎಲ್ಲರ ಸಹಬಾಳ್ವೆಯೊಂದಿಗೆ ನಮ್ಮ ಈ ಒಂದು ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಘಟಕದ ಅಧ್ಯಕ್ಷರಾಗಿ ಅವಿರೋಧವಾಗಿ ಶ್ರೀ ಕೆ.ಎನ್. ಸುಬ್ಬಾರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ ಅಂತ. ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಕೆ.ಎನ್. ಸುಬ್ಬಾರೆಡ್ಡಿ ಅವಿರೋಧವಾಗಿ ಆಯ್ಕೆ. ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಕೆ.ಎನ್. ಸುಬ್ಬಾರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರು. ನಗರದ ಕಂದಾಯ ಭವನದ ಆವರಣದ ತಾಲೂಕು ಸರ್ಕಾರಿ ನೌಕರರ ಭವನದಲ್ಲಿ 2024 ಮತ್ತು 2029 ರ ಅವಧಿಗೆ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಆಯ್ಕೆಗೆ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೆ.ಎನ್. ಸುಬ್ಬಾರೆಡ್ಡಿ, ಗೌರವಾಧ್ಯಕ್ಷರಾಗಿ ಎಸ್.ಎಂ. ಅಕ್ಕಲರೆಡ್ಡಿ, ಕಾರ್ಯದರ್ಶಿಯಾಗಿ ಎಂ. ಕೆಂಪೇಗೌಡ, ರಾಜ್ಯ ಪರಿಷತ್ ಸದಸ್ಯರಾಗಿ ಟಿ. ನರಸಿಂಹಪ್ಪ ಹಾಗೂ ಖಜಾಂಚಿಯಾಗಿ ವಸಂತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬೈರಾರೆಡ್ಡಿ ಅವರು ಘೋಷಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ. ಮನೋಹರ್, ಸಂಘದ ಮಾಜಿ ಗೌರವಾಧ್ಯಕ್ಷ ಸಿ.ಎಂ. ಮುನಿರಾಜು, ಚುನಾವಣಾಧಿಕಾರಿ ಬೈರಾರೆಡ್ಡಿ, ಕೆ.ಎನ್. ಸುಬ್ಬಾರೆಡ್ಡಿ, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ.ಆರ್. ನಾರಾಯಣಸ್ವಾಮಿ, ಅಕ್ಕಲರೆಡ್ಡಿ, ವೆಂಕಟರೆಡ್ಡಿ ಸೇರಿದಂತೆ ಸಂಘದ ಎಲ್ಲಾ ನೂತನ ನಿರ್ದೇಶಕರು ಮುಂತಾದವರು ಹಾಜರಿದ್ದರು. ಸಮಯ ಸುದ್ದಿ, ಲೋಕೇಶ್, ಶಿಡ್ಲಘಟ್ಟ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಶಿಡ್ಲಘಟ್ಟ ಶಾಖೆಯ ಚುನಾವಣೆಗಳು ಪ್ರಕ್ರಿಯೆಗಳು ಇಂದಿಗೆ ಮುಕ್ತಾಯವಾಗಲಿದ್ದು, ಈ ಚುನಾವಣೆಯಲ್ಲಿ ನಮ್ಮ 23 ಇಲಾಖೆಯಿಂದ 33 ಜನ ಚುನಾಯಿತ ಪ್ರತಿನಿಧಿಗಳಿದ್ದು, ಇದರಲ್ಲಿ 22 ಇಲಾಖೆಯಿಂದ 30 ಜನ ಅವಿರೋಧ ಆಯ್ಕೆಯಾಗಿದ್ದು, ಅದರಲ್ಲಿ 1 ಕ್ಷೇತ್ರಕ್ಕೆ ಮಾತ್ರ 3 ಜನಕ್ಕೆ ಚುನಾವಣೆ ನಡೆಯಿತು. ಆ ಚುನಾವಣಾ ಕಣದಲ್ಲಿ 3 ಜನ ವಿಜೇತರಾಗಿ ಒಟ್ಟು 33 ಜನಗಳ ಪದಾಧಿಕಾರಿಗಳೊಂದಿಗೆ ಈ ದಿನ ನಿನ್ನೆ ಚುನಾವಣೆ ಅಧ್ಯಕ್ಷರು ಮತ್ತು ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಗೆ ಅಂತಿಮ ದಿನವಾಗಿದ್ದು, ನಿನ್ನೆ ಆ 3 ಸ್ಥಾನಗಳಿಗೆ ಎಲ್ಲರ ಪದಾಧಿಕಾರಿಗಳ ಒಮ್ಮತದ ಆಯ್ಕೆಯಂತೆ ಅಧ್ಯಕ್ಷನಾಗಿ ನಾನು, ರಾಜ್ಯ ಪರಿಷತ್ ಸದಸ್ಯರಾಗಿ ಟಿ. ನರಸಿಂಹಪ್ಪ, ಖಜಾಂಚಿಗಳಾಗಿ ವಸಂತ್ ಕುಮಾರ್ ಸರ್ ಅವರು 3 ಜನ ನಿನ್ನೆ ನಾಮಪತ್ರ ಸಲ್ಲಿಸಲಾಗಿತ್ತು. ಆ 3 ಜನ ನಾಮಪತ್ರಗಳು ಇಂದು ಬೆಳಗ್ಗೆ 11 ಗಂಟೆಗೆ ಪರಿಶೀಲನೆ ಆಗಿ ಅಂತಿಮ ಕಣದಲ್ಲಿ 3 ಜನನು ಒಂದೊಂದೇ ಉಮೇದುವಾರಿಕೆ ಸಲ್ಲಿಸಿದ ಪ್ರಯುಕ್ತ 3 ಜನನನ್ನು ಅಧ್ಯಕ್ಷ, ಕಾರ್ಯದರ್ಶಿ, ರಾಜ್ಯ ಸದಸ್ಯರಾಗಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಅದರ ಭಾಗವಾಗಿ ಅಧ್ಯಕ್ಷನಾಗಿ ಕೆ.ಎನ್. ಸುಬ್ಬಾರೆಡ್ಡಿ ಆದ ನಾನು, ವಸಂತ್ ಕುಮಾರ್ ಖಜಾಂಚಿಗಳಾಗಿಯೂ ಹಾಗೂ ಟಿ. ನರಸಿಂಹಪ್ಪ ರಾಜ್ಯ ಪರಿಷತ್ ಸದಸ್ಯರಾಗಿಯೂ ನಮ್ಮ 24-29ನೇ ಸಾಲಿನ ನೌಕರರ ಸಂಘದ ಚುನಾಯಿತ ಪ್ರತಿನಿಧಿಗಳಾಗಿರುತ್ತಾರೆ. ಅದೇ ರೀತಿಯಾಗಿ ಏನು ನಮ್ಮ ಕಾರ್ಯಕಾರಿ ಸಮಿತಿ ಇದೆ, ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿಕೊಳ್ಳುವ ಪ್ರಾಧಿಕಾರ ಇರುವುದರಿಂದ ಅದರ ಭಾಗವಾಗಿ ನಮ್ಮ ತಾಲೂಕಿನ 20-25 ವರ್ಷಗಳಿಂದ ಸರ್ಕಾರಿ ನೌಕರರ ಸೇವೆಯಲ್ಲಿ ಸಂಘದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಎಸ್.ಎಂ. ಅಕ್ಕಲರೆಡ್ಡಿ ಅವರನ್ನು ಗೌರವಾಧ್ಯಕ್ಷರಾಗಿಯೂ ಮತ್ತು ನಮ್ಮ ಸಂಘದ
ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಬಿರದಿಂದ ವಿಜೇತರಾದ ಎಂ ಕೆಂಪೇಗೌಡರನ್ನು ಕಾರ್ಯದರ್ಶಿಯಾಗಿಯೂ ಈ ದಿನ ನಾವು ನೇಮಕ ಮಾಡಿರುತ್ತೇವೆ. ಈ ಸದ್ಯಕ್ಕೆ 5 ಜನ ಬಾಡಿ ಮತ್ತು ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಇನ್ನೂ ಸಂಪೂರ್ಣವಾದಂಥ ಒಂದು ನೌಕರ ಸಂಘದ ಬಾಡಿ ಅಸ್ತಿತ್ವಕ್ಕೆ ಬರಲಿದ್ದು, ಈ ಒಂದು ಎಲ್ಲ ಚುನಾವಣೆ ಪ್ರಕ್ರಿಯೆಗಳಿಗೆ ಇವತ್ತು ಏನು ನಾವು 30 ಜನ ಅವಿರೋಧವಾಗಿ ಆಯ್ಕೆ ಆಗಿರ್ಬೋದು, ನಂತರ ಚುನಾವಣೆ 3 ಜನ ಆಯ್ಕೆ ಆಗಿರ್ಬೋದು, ಈ ದಿನ ಅಧ್ಯಕ್ಷರು ರಾಜ್ಯ ಪರಿಷತ್ ಸದಸ್ಯರು ಖಜಾಂಚಿಗಳಾಗಿ ಆಯ್ಕೆ ಆಗಿರ್ಬೋದು. ಇದಕ್ಕೆಲ್ಲರಿಗೂ ಸಂಪೂರ್ಣ ಸಹಕಾರ ನೀಡಿದಂಥ ನಮ್ಮ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಹಾಗೂ ತಾಲೂಕಿನ ಸಮಸ್ತ ತಾಲೂಕಿನ ನೌಕರ ಸಂಘಗಳಿಗೂ ಹಾಗೂ ಅಧಿಕಾರಿ ವರ್ಗದವರಿಗೂ ಹಾಗೂ ತಾಲೂಕಿನ ಸಮಸ್ತ ನೌಕರರಿಗೂ ತಾಲೂಕಿನ ಅಧ್ಯಕ್ಷನಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಚುನಾವಣೆಗಳನ್ನು ಪ್ರಕ್ರಿಯೆಗಳನ್ನು ಸುಸೂತ್ರವಾಗಿ ನಡೆಯಲು ಕಾರಣಭೂತರಾದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ, ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಶಿಡ್ಲಘಟ್ಟ ಶಾಖೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಏನೀಗ ಸಾಲಿನ ಚುನಾಯಿತ ಬಾಡಿ ಏನಿದ್ದೀವಿ, ನಮ್ಮಲ್ಲಿ ಮುಖ್ಯವಾಗಿರೋಂಥದ್ದು ತಾಲೂಕಿನಲ್ಲಿ ಒಂದು ನೌಕರ ಭವನ ಆಗಬೇಕಾಗಿದೆ, ಒಂದು ಗುರುಭವನ ಆಗಬೇಕಾಗಿದೆ. ಈ ಎರಡೂ ಗುರುಭವನಕ್ಕೆ ಹಿಂದಿನ ಅವಧಿಯಲ್ಲೇ ಮಾನ್ಯ ಶಾಸಕರನ್ನು ನಾವು ಮನವರಿಕೆ ಮಾಡಿಕೊಟ್ಟಾಗ ಎರಡೂ ಕಟ್ಟಡಗಳ ಗುದ್ಲಿ ಪೂಜೆಗೆ ಶೀಘ್ರದಲ್ಲೇ ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಈಗಾಗಲೇ ಶಾಸಕರು ಭರವಸೆ ಕೊಟ್ಟಿರೋದ್ರಿಂದ ಈ ಎರಡೂ ಕಾರ್ಯಗಳು ಅತಿ ಶೀಘ್ರದಲ್ಲೇ ಗುದ್ಲಿ ಪೂಜೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿರ್ತೇನೆ. ಇದರ ಭಾಗವಾಗಿ ಮತ್ತು ಈ ಹೊಸ ಏನು ಪ್ರತಿನಿಧಿಗಳಿದ್ದೀವಿ ನಾವೆಲ್ಲ ಒಮ್ಮತವಾಗಿ ಹೋಗಿ ಶಾಸಕರನ್ನ ಭೇಟಿಯಾಗಿ ಆದಷ್ಟು ಬೇಗ ಗುರುಭವನ ನೌಕರ ಭವನ ಗುದ್ಲಿ ಪೂಜೆ ಶಂಕುಸ್ಥಾಪನೆ ಮಾಡುವಂತೆ ಅವರೆಲ್ಲ ಮನವಿ ಮಾಡಿಕೊಡ್ತೀವಿ. ಅವರಿಗೂ ನಮ್ಮ ನೌಕರ ಸಂಘದ ಪರವಾಗಿ ವೈಯಕ್ತಿಕವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ತಾಲೂಕಿನ ಶಾಸಕರೊಂದಿಗೆ ಎಲ್ಲ ತಾಲೂಕಿನ ಜನಪ್ರತಿನಿಧಿಗಳಿಗೂ ತಾಲೂಕು ನೌಕರ ಸಂಘದ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.